ಸೊ ಗೈಸ್, ನೀವೇನಾರ ಈ ವಿಡಿಯೋ ನೋಡ್ತಾ ಇದ್ರೆ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇದಕ್ಕಿಂತ ಫಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡೋಕೆ ಬಂದರೆ ನಿಮಗೆ ಕಂಪ್ಲೀಟ್ ವಿಡಿಯೋ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಿಮಗೇನು ಅರ್ಥ ಆಗಲ್ಲ. ಫಸ್ಟ್ ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ಈ ವಿಡಿಯೋ ಕಂಪ್ಲೀಟ್ ಮಾಡಿರಿ. ಹಾಗೆ ಇವಾಗಲೇ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಇಲ್ಲಿ ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಬನ್ನಿ ವಿಡಿಯೋ ನೋಡ್ಕೊಂಡು ಬನ್ನಿ. ಗೈಸ್, ಫೈನಲಿ ಚೌಕಾಸಿ ಮಾಡಿದ್ವಿ. ಚೌಕಾಸಿ ಒಪ್ಲಿಲ್ಲ ಅವರು, ಬರಕ್ಕೋ ಮುಂಚೆ ಮುತ್ಕ ಇದ್ದ. ಸೊ ಅದಕ್ಕೆ ವಾಟ್ ನಾನ್ಸೆನ್ಸ್ ಇಟ್ ಈಸ್, ವಾಟ್ ನಾನ್ಸೆನ್ಸ್. ಪಾಪ ಓಲಿ, ಪಾಪ ಬದಿಕಳ್ಳಿ ಜೀವ ಅಂತ ಬಂದು ಕೊಟ್ಬಿಟ್ಟು. ಯಾರಾದ್ರೂ ಈಶಾ ಫೌಂಡೇಶನ್ ಬರ್ರಿ, ಆದ್ರೆ ಶಿವರಾತ್ರಿ ದಿನ ಮಾತ್ರ ಬರಕ್ ಹೋಗ್ಬಿಡ್ರಿ. ಗೈಸ್, ಹಿಂಸೆ ಶಿವರಾತ್ರಿ ದಿನ ಬಂದ್ರೆ ನಾವು ಸೀದಾ ಶಿವನ್ ಪಾದಾಗೆ ಹೋಗ್ಬಿಡ್ಬೇಕು ಅನ್ಸ್ಬಿಡುತ್ತೆ. ಕೈಲಾಸ ನೋಡ್ತೀರಾ? ಅಲ್ಲಿ ಇದೆ ಕೈಲಾಸ, ಅಲ್ಲಿ ಕೊಡ್ತಾರೆ. ಅಲ್ಲಿದೆ ಕೈಲಾಸ, ಇಲ್ಲಿ ಬಂದ್ರೆ ವನವಾಸ. ಗೈಸ್, ದೇವರನಾಗು ಇಲ್ಲಿಂದ ಈಗ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. 5 ಕಿಲೋಮೀಟರ್ ಅಂತೆ. ಯಾವ್ದೋ ತೋಟದೊಳಗೆಲ್ಲ ಬಂದ್ಬಿಟ್ಟಿದೀವಿ. ಲೊಕೇಶನ್ ಕಳ್ಸೋ ಬೇಗ. ಇವಾಗ ಆಮೇಲೆ ಗಾಡಿ ನಿಲ್ಸಿದೀವಲ್ಲ, ಅಲ್ಲಿಂದ ಬಂದಮೇಲೆ ಲೊಕೇಶನ್ ಗೊತ್ತಾಗಿಲ್ಲ ಅಂದರೆ ಗಾಡಿ ಹುಡುಕ್ಬೇಕಾಗುತ್ತೆ ಯಾವ ಊರಿಗೆ ಬಂದ್ಬಿಟ್ಟಿದ್ದೀವಿ ಅಂತ. ಸೊ ಅದಕ್ಕೆ ಎಲ್ಲೆಲ್ಲಿ ಹೋಯ್ತವ್ರೆ ಅಂತಲೇ ಗೊತ್ತಾಯ್ತಲ್ಲ. ಸರಿ, ಇವಾಗ ನಿಮಗೆ ಅಲ್ಲಿ ಟ್ರಾಫಿಕ್ ಎಷ್ಟಿದೆ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ರೀ. ಗೈಸ್, ನಡ್ಕೊಂಡು ಬರ್ತಾ ಎಷ್ಟು ಕಿಲೋಮೀಟ್ರ್ ಬಂದ್ಬಿಟ್ವಣ? ಗೈಸ್, ಬರ್ತಾ 3 ಕಿಲೋಮೀಟ್ರ್ ಬಿಟ್ಬಿಟ್ಟಿದ್ದೀವಿ. ಇನ್ನೂ ಸಿಗ್ತಾ ಇಲ್ಲ. ಇನ್ನೂ 2 ಕಿಲೋಮೀಟ್ರ್ ಐತೆ. ರೋಡ್ ಬೇರೆ ಕಾಣಿಸ್ತಾ ಇಲ್ಲ, ಕತ್ಲಾಗ್ಬಿಟ್ಟೈತೆ. ಫುಲ್ಲು ಲೈಟೇ ಇಲ್ಲ ಇಲ್ಲಿ. ನೀವು ಯಾರು ಬರೋರಾದರೆ ಶಿವರಾತ್ರಿ ದಿನ ಬರೋಕ್ಕಂತೂ ಹೋಗ್ಲೇಬೇಡ್ರಿ. ಫುಲ್ಲು ಜನ. ಬೇಕಾದ್ರೆ ಬೇರೆ ದಿವಸ ಬನ್ನಿ, ಆರಾಮಾಗಿ ಖಾಲಿ ಇರುತ್ತೆ. ಗಾಡಿನ ನೀವು ದೇವಸ್ಥಾನವ್ರು ಅಲ್ಲಿವರೆಗೂ ತೊಗೊಂಡೋಗ್ಬಂದು ನೀವು 3 ಕಿಲೋಮೀಟ್ರ್ ನಡೆದಿದ್ದೀವಿ. ಇನ್ನೂ 2 ಕಿಲೋಮೀಟ್ರ್ ಐತೆ. ಮನೋಜ್ ಅಲ್ಲೇ ಬೇಜಾರಾಗ್ಬಿಟ್ಟವನೆ. ಎಲ್ಲಿ ಕರ್ಕೊಬಂದ್ರಿ? ಮನೇಲಿ ಮಲಿಕತ್ತಿದ್ದೆ ಆರಾಮಾಗಿ. ಕರ್ಕೊಂಡ್ಬಿಟ್ಟು ನಾನು ಸಾಯಿಸ್ತಿಲ್ಲ ಅಂತವನೇ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇವನ್ ತೇಜಸ್ ಬೇರೆ ಬಂದವನೇ, ಆರಾಮಾಗಿ ನಡೀತ ಅಂತ ಪ್ರಜೆ. ಹುಡುಗಿ ಜೊತೆ ನಡೆದು ಅಭ್ಯಾಸ ಆಗ್ಬಿಟ್ಟು ನಮ್ಮ ಜೊತೆನೂ ನಡೀತವನೆ. ಸುಸ್ತಾಗ್ಬಿಟ್ಟೈತೆ ಗೈಸ್, ಸುಸ್ತಾಗೋಗ್ಬಿಟ್ಟೈತೆ. ಬೇರೆ ಲೆವೆಲ್ ಸುಸ್ತಾಗೈತೆ. ಏನಕ್ಕೆ ಟ್ರಾಫಿಕ್ ಅಂದರೆ ಬಸ್ ಜಾಸ್ತಿ ಐತೆ. ಸೊ ಅದಕ್ಕೆ ಹೆವಿ ವೆಹಿಕಲ್ ಜಾಸ್ತಿ ಇಲ್ಲಿ, ಬಸ್ಸು. ಸೊ ಅದಕ್ಕೆ ಬಸ್ಸು ಕಾರು ಜಾಸ್ತಿ ಇದೆ. ಸೊ ಅದಕ್ಕೆ ಗಾಡಿ ಬರೋಕ್ಕಾಗಲ್ಲ ಮೇಲವ್ರಿಗೂ. ನಾವು ಅಲ್ಲೇ 100 ರೂಪಾಯಿ ಕೊಟ್ಟು 2 ಗಾಡಿಯಿಂದ ಪಾರ್ಕಿಂಗ್ ಮಾಡಿಸಿ ಬಂದಿದ್ದೀವಿ. ಹೆಲ್ಮೆಟ್ ಯಾರ್ಯಾರು ದೆಪ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಮನೆಯಣ್ಣವ್ರ ಹೆಲ್ಮೆಟ್ ಅಂತೂ ಸೇಫು. ನಂದು ಮೌಂಟ್ ಐತೆ. ಹೆಲ್ಮೆಟ್ 2,500 ಹೋದರೆ ನಾಮ 3,000 ನಾಮ ಹೋದ್ರೆ ನೋಡಿ ಭಯ ಆಗ್ತವನೆ. ಪಾಪ ಓಲಿ ಪಾಪ ಅಂತ ಗಾಡಿಯಿಂದ ಕುಣ್ಸ್ಕೊಂಡು ಕರ್ಕೊಬಂದ್ರೆ ನನಗೆ ಶಾಪ ಆಗ್ತವನೆ. ಇಂಥವ್ರನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೊಡೋಗ್ಬಿಡ್ಬೇಕು. ಫಸ್ಟ್ ಆಫ್ ಆಲ್ ಇವೆಲ್ಲ ಹೇಳೋದೇ ತಪ್ಪು. ಆ ಥರ ಗೊತ್ತಾಯ್ತು ಅಂದ್ರೆ ಎತ್ತಾಕೊಂಡು ಹೋಗೋದು. ಗೈಸ್, ಆ ಥರ ಹೇಳಕ್ ಅವ್ರು ಎತ್ಕೊಂಡು ಹೋಗೋಕ್ಕೂ ಮುಂಚೆನೇ ನಾವು ಹೋಗ್ಬಿಟ್ಟಿರ್ತೀವಿ, ಆಮೇಲೆ ಬ್ಲಾಗ್ ಆಗ್ತೀವಲ್ಲ. ಮಣಿಯಣ್ಣ ಮಾಲೆ ಹಾಕ್ದಾಗ ನಡೆದು ಅಭ್ಯಾಸ ಆಗ್ಬಿಟ್ಟು ಹೋಯ್ತಾ ಅವರೇ ಮುಂದೆ. ಇಲ್ಲಿ ಮುದ್ದೆ ಊಟ ಅಂತೆ, ಫುಲ್ ಮೀಲ್ಸು 50 ರೂಪಾಯಿ ಅಂದರು. ಮಣಿಯಣ್ಣ ಮುದ್ದೆ ಚಿಕನ್ ಸಾರ ಅಂತವ್ರೆ. ಇಲ್ಲಿ ಹತ್ತಿ ಸುಸ್ತಾಗ್ಬಿಟ್ಟೈತೆ, ಮಾತಾಡೋಕ್ಕಾಯ್ತಿಲ್ಲ. ನಿಮ್ಗಲ್ಲಿ ದೇವ್ರ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ದೇವ್ರನ್ನ. ಗೈಸ್, ಫೈನಲಿ ಬಂದ್ವಿ ಹತ್ತತ್ರ. ಇಲ್ಲೈತೆ ನೋಡಿ ಶಿವ. ನಿಮಗೆ ಆ ಕಡೆ ಈ ಕಡೆ ಲೈಟಿಗೆ ಚೆನ್ನಾಗಿ ಕಾಣಿಸ್ತೈತೆ, ಶಿವ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಬ್ಲೂ ಕಲರ್ ಲೈಟ್ ಇರೋದೇ ಶಿವ. ಏನಂತೀರಾ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ಶಿವನ ನಮಗೆ ಒಳ್ಳೇದು ಮಾಡ್ತಾನೆ. ಶಿಸ್ತಾಗಿ ಮಲಿಕಬೇಕಂತ ಊಟ ಮಾಡ್ಬಿಟ್ಟು. ನೋಡ್ರಿ ಹೂಣ ಹಿಂಗೆ ಹೋಗಂಗಿಲ್ಲ. ಓ ಬಾರಣ ಇದೆ ಮೇಲೆ ಕಣ್ಣಿಗೇನು ಕೂಲಿಂಗ್ ಗ್ಲಾಸ್ ಹಾಕಿದ್ಯಾ? ಒಳ್ಳೇದಾಗ್ತದೆ ನಿನಗೆ
ಗೈಸ್ ಇನ್ನ ಐತೆ, ಇನ್ನ ಅರ್ಧ ಕಿಲೋಮೀಟರ್, ಇನ್ನ 1 ಕಿಲೋಮೀಟರ್ ನಡಿಬೇಕು. ಇನ್ನ 1.5 ಅಂತೆ, ಇನ್ನ 1.5 ಕಿಲೋಮೀಟರ್ ಐತೆ. ಇಲ್ಲೆಲ್ಲ ಪಿ ಗಿಪಿ ಎಲ್ಲ ಉತ್ತವ್ರೆ. ಅಲ್ಲಿ ಹೋದ್ರೆ ಹಾಡ್ ಹಾಕಿದ್ರೆ ವಿಡಿಯೋ ಮಾಡಿ ಮ್ಯೂಟ್ ಮಾಡ್ತೀನಿ, ಯಾಕಂದ್ರೆ ಕಾಪಿ ರೈಟ್ ಬರುತ್ತೆ. ಅದಕ್ಕೆ ನೀವು ಸಪೋರ್ಟ್ ಮಾಡಲ್ಲ ಅಷ್ಟೇ. ಇಲ್ಲ ಅಂದ್ರೆ ನೀವು ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡಿದ್ರೆ ಹಾಡ್ ಹಾಕ್ತೀನಿ, ಕಾಪಿ ರೈಟ್ ಬಂದ್ರು ಪರವಾಗಿಲ್ಲ ಅಂತ. ನೀವು ಸಪೋರ್ಟೇ ಮಾಡಲ್ಲ. ವಿಡಿಯೋ ನೋಡೋಣ ಫಸ್ಟ್. ನೀನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾನೆ ನಮ್ಮ ಹುಡುಗ. ನೀನೇ ತಾನೇ ಸಬ್ಸ್ಕ್ರೈಬ್ ಮಾಡಿಲ್ಲ. ನೀನೇ ಗೊತ್ತು, ನೀನೇ ಸಬ್ಸ್ಕ್ರೈಬ್ ಮಾಡಿಲ್ಲ. ಮಾಡ್ಕೋ, ಗಂಟೆ ಹೊಡಿ ಹೇಳ್ತೀನಿ. ಕಂಟೆಂಟ್ಗಳು ಸಿಗುತ್ತೆ ನಿನಗೆ. ದೇವದ ಮನೆ ನೋಡ್ತೀಯಾ? ದೇವಸ್ಥಾನದಲ್ಲಿ ದೇವ್ರ ಹತ್ರ ದೇವದ ಮನೆ ನೋಡಿ. ಭಕ್ತಿ ಜಾಸ್ತಿ ಆದ್ರೆ ನಾಯಿ ಕೂಡ ಬಗ್ಲುತ್ತಂತೆ. ಬರ್ತೀನಿ ಗೈಸ್. ಫೈನಲಿ ಇಲ್ಲಿ ಹತ್ರ ಬಂದಾಯ್ತು, ದೇವ್ರ ಹತ್ರ. ಇವಾಗ ಒಳಗೆ ಹೋಗ್ಬೇಕು. ಚಪ್ಪಲಿ ಬಿಡಕ್ ನೋಡ್ತಾ ಇದೀವಿ, ಎಲ್ಲಿ ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಬಿಡೋದೀಗ. ಅಲ್ಲಿ ಬಿಡ್ಬೇಕಾ? ಸರಿ ಆಯ್ತು, ಅಲ್ಲೇ ಬಿಡೋಣ ಬನ್ನಿ. ಚಪ್ಪಲಿ ನೋಡ್ರಿ ಯಾವ ತರ ಜುಗಾಟ್ ಮಾಡ್ತಾ ಇದೀವಿ ಚಪ್ಪಲಿಗೆ ಅಂದ್ರೆ, ಕಲ್ಲೆಲ್ಲ ಇಡ್ತಾ ಇದೀವಿ. ಒಳಗೆ ಹಾಡ್ ಹಾಕವ್ರೆ, ನಿಮ್ಗೆ ಹೆಂಗ್ ಕೇಳುತ್ತೆ ಅಂತ ಗೊತ್ತಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಳಗೋದ್ಮೇಲೆ ಸಿಗ್ತೀನಿ, ತೋರಿಸ್ತೀನಿ ಬನ್ನಿ. ಗೈಸ್ ಅಲ್ಲಿ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಮಸ್ತಾಗೈತೆ ಮಾತ್ರ. ನೀವು ಬಂದ್ರೆ ನೈಟ್ ಹೊತ್ತು ಬನ್ನಿ, ಕಣ್ ತುಂಬ ನೋಡ್ಬೋದು. ವೈಬ್ರೇಷನ್ ಹಂಗೆ ಹಾಡ್ ಕೇಳ್ತಾ ಇದ್ರೆ ನರ ಎಲ್ಲ ಹೆಂಗ್ ಎದಳ್ತೈತೆ ಗೊತ್ತಾ? ಬನ್ನಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್ ಜನ ಅವ್ರೆ. ಸೈಕು ಏನು ಕೇಳಿಸ್ತಾನೆ ಇಲ್ಲ ನಾನು ಮಾತಾಡೋದು ನನ್ಗೇನೆ. ಆ ತರ ಜನ ಅವ್ರೆ, ನೋಡ್ತಾ ಇರ್ಬೋದು ನೀವೇನೆ ಹೆಂಗವ್ರೆ ಅಂತ. ಫುಲ್ಲು ಆರ್ಕೆಸ್ಟ್ರಾ ಎಲ್ಲ ಫುಲ್ಲು ಜೋರಾಗಿ ಮಾಡ್ತಾವ್ರೆ ನೋಡ್ರಿ. ಶಿವಪ್ಪ ನೋಡ್ರಿ ಹೆಂಗೈತೆ ನೋಡ್ರಿ, ಕ್ರೇಜಿ. ಗೈಸ್ ನೀವು ಯಾರು ಬಂದ್ರೆ ಸಂಜೆ ಹೊತ್ತು ಬನ್ನಿ. ಸಂಜೆ 6 ಗಂಟೆ ಮೇಲೆ ಬನ್ನಿ. ಈ ಥರ ಲೈಟ್ ಶೋ ಇರುತ್ತೆ. ನೀವು ಬೆಳಗ್ಗೆ ಬಂದರೆ ಲೈಟ್ ಶೋ ಏನೂ ಇರಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ವೆಯ್ಟ್ ಮಾಡಿ, ಅಲ್ಲಿಗೆ ಹೋಗ್ಬೇಕೀಗ. ಆ ಜಾಗಕ್ಕೆ ಹೋಗೋಣ ಈಗ, ಬನ್ನಿ. ಗೈಸ್ ನೆಕ್ಸ್ಟ್ ಲೆವೆಲ್ ಜನ, ಮಸ್ತಾಗೈತೆ ಶಿವ. ಹಣ ಬಂದ ಏನೋ ಕೊಟ್ಟವ್ರೆ. ನೆಕ್ಸ್ಟ್ ಕುಂಭಮೇಳ ಇದು. ಮಸ್ತ್ ಜಾಲಿ God. Wow.